ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗಲ್ಲಿ ನಿಮ್ಮ ಎಕ್ಸ್, ಇದೊಂದು ಕಂಪ್ಲೀಟ್ಲಿ ಲವ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಎಕ್ಸ್ ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರಾ ಅಂತ ಹೇಳಿ ಈ ಒಂದು ರೀಡಿಂಗ್ ಆಗಿರುತ್ತೆ. ಸೊ ನೋಡುವ ಅವರಿಗೆ ನಿಮ್ಮ ನೆನಪಿದೆಯಾ ಅಂತ ಹೇಳಿ. ಮತ್ತು ಇವತ್ತು ನಾನು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ಸ್ ತೆಗಿತಾ ಇದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನು ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ನ ನೋಡಿ. ಮತ್ತು ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮಾಡಿ ನನ್ನನ್ನು ಸಂಪರ್ಕ ಮಾಡ್ಬೋದು. ಕಾರ್ಡ್ ಶಫಲ್ ಮಾಡುವಾಗಲೇ ಒಂದು ಕಾರ್ಡು ಆಲ್ರೆಡಿ ಬಿದ್ದಿದೆ. ಸೊ ನೋಡುವ ನಮಗೆ ಏನೆಲ್ಲ ಕಾರ್ಡ್ಸು ಸಿಗತ್ತೆ ಅಂತ. ಮತ್ತು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ವಿಡಿಯೋನ ಸಬ್ಸ್ಕ್ರಿಪ್ಷನ್ ಮಾಡಿಕೊಂಡು ನೋಡಿ. ಯಾರಿಗೆಲ್ಲ ಯಾವುದಾದ್ರೂ ಟಾಪಿಕ್ ಬಗ್ಗೆ ನೀವು ವಿಡಿಯೋ ಮಾಡಬೇಕು ಅಂತ ಹೇಳಿ ನಿಮಗನ್ಸಿದ್ರೆ ಸೊ ಅದನ್ನು ಕಮೆಂಟಲ್ಲಿ ಬರೆಯೋದನ್ನು ಮರಿಬೇಡಿ. ಓಕೆ. ಸೊ ನೋಡುವ, ನಾನು ಶಫಲ್ ಮಾಡ್ತಾ ಇದ್ದೀನಿ. ನಿಮ್ಮ ಎಕ್ಸ್ ಅಂದರೆ ನೀವು ಈಗಾಗಲೇ ಪ್ರೀತಿಸಿದಂಥ ವ್ಯಕ್ತಿ ಇದ್ದಾರಲ್ವಾ, ನಿಮಗೆ ಸ್ಪೆಷಲ್ ವ್ಯಕ್ತಿ ಅಂತ ಒಬ್ಬರು ಇರ್ತಾರಲ್ಲ. ಸೊ ಇನ್ ಕೇಸ್ ನಿಮ್ಮ ಬ್ರೇಕಪ್ ಸಿಚುವೇಷನಲ್ಲಿ ಇದ್ದರೆ, ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದರೆ ಅವರು ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರಾ, ನೆನಪಿಸ್ಕೊಂಡ್ರು ಯಾವ ರೀತಿಯಲ್ಲಿ ಅವರು ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಸೊ ಇದನ್ನು ನಾನು ಈ ರೀಡಿಂಗಲ್ಲಿ ನೋಡ್ತಾ ಇದ್ದೀನಿ. ಓಕೆನಾ? ಸೊ ಎಲ್ಲೂ ಮಿಸ್ ಮಾಡಬೇಡಿ. ನಮಗೆ ಆಲ್ರೆಡಿ 5 ಕಾರ್ಡ್ಸು ಇಲ್ಲಿ ಸಿಕ್ಕಿದೆ. ನೋಡುವ ಮತ್ತೆ ಏನೆಲ್ಲ ಸಿಗ್ಬೋದು ಅಂತ ಹೇಳಿ. ಮೊದಲನೇ ಕಾರ್ಡು ನಮಗೆ 8 ಆಫ್ ಸೋರ್ಡ್ಸ್ ಸಿಕ್ಕಿದೆ. ಓಕೆ. ಸೊ ಆದಷ್ಟು ಈ ವಿಡಿಯೋನ ಕಾರ್ಡ್ಸ್ ಮೇಲೆ ಫೋಕಸ್ ಮಾಡಿ. ಸೊ ಆವಾಗ ನಮಗೂ ಕೂಡ ಒಂದೊಳ್ಳೆ ರೀಡಿಂಗ್ ಸಿಗುತ್ತೆ. ಆ್ಯಂಡ್ 6 ಆಫ್ ಸೋರ್ಡ್ಸ್ ಸಿಕ್ಕಿದೆ ಸೆಕೆಂಡ್ ಕಾರ್ಡು. ಗುಡ್. ಓಕೆ. ಸೊ ಥರ್ಡ್ ಕಾರ್ಡ್ ಏನು ಬರುತ್ತೆ ಅಂತ ಹೇಳಿ ನೋಡೋಣ. ಥರ್ಡ್ ಕಾರ್ಡು 5 ಆಫ್ ಸೋರ್ಟ್ಸ್ ಬಂದಿದೆ. ಇವತ್ತಿನ ರೀಡಿಂಗಲ್ಲಿ ಎಲ್ಲ ಸೋರ್ಟ್ಸ್ ಬರ್ತಾ ಇದೆ. ಏನಿರ್ಬೋದು. ಓಕೆ. ಫೋರ್ತ್ ಕಾರ್ಡು ದ ಹ್ಯಾಂಗ್ ಮ್ಯಾನ್ ಬಂದಿದೆ. ಆ್ಯಂಡ್ ಲಾಸ್ಟ್ ಕಾರ್ಡು ನಮಗೆ 4 ಆಫ್ ಕಪ್ಸ್ ಬಂದಿದೆ. ಓಕೆ, ಗುಡ್. ನಮಗೆ ಎಲ್ಲ ಕಾರ್ಡ್ಸ್ಗಳು ಸಿಕ್ಕಿದೆ. ನಾನು ಮೊದಲಿಂದ ನಿಮಗೆ ಎಲ್ಲ ಕಾರ್ಡ್ಸ್ಗಳ ಬಗ್ಗೆ ಒಂದು ಡೀಟೇಲ್ಸ್ನ ಹೇಳ್ಕೊತ ಹೋಗ್ಬಿಡ್ತೀನಿ. ನೀವು ಯಾವುದೇ ಕಾರ್ಡ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ಅವ್ರು ನೆನಪಿಸ್ಕೊಳ್ತಿದಾರಾ ಇಲ್ವಾ, ನೆನಪಿಸ್ಕೊಂಡ್ರೆ ಅವರು ಯಾವ ಭಾವನೆಗಳು ಅವ್ರ ಮನಸ್ಸಲ್ಲಿ ಓಡ್ತಾ ಇದೆ, ಏನೇನೆಲ್ಲ ಆಗಿತ್ತು ಅದನ್ನೆಲ್ಲ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ಮೊದಲನೇ ಕಾರ್ಡು 8 ಆಫ್ ಸೋರ್ಟ್ಸ್ ಆಗಿರೋದ್ರಿಂದ ಡೆಫಿನೆಟ್ಲಿ ಅವರು ಯಾಕೆ ನಿಮ್ಮಿಂದ ದೂರ ಹೋದ್ರು ಅಂತ ಹೇಳ್ಬೋದು. ಅಂದರೆ ಅವ್ರಿಗೆಲ್ಲ ಒಂದು ಕಡೆ ಈ ಪ್ರೀತಿಲಿ ನಾನು ಸಿಗಾಕೋಗ್ಬಿಟ್ಟಿದ್ದೀನಿ ಅನ್ನೋ ಒಂದು ಭಾವನೆ ಯಾವಾಗಲೂ ಕಾಡ್ತಾ ಇತ್ತು ಅಂತ ಅನಿಸ್ತಾ ಇದೆ. ಅವರು ಇಟ್ಸ್ ತುಂಬಾ ಚಾಯ್ಸ್ನ, ಅವ್ರದ್ದೇ ಆದಂಥ ಚಾಯ್ಸ್ನ ಹುಡ್ಕೊಂಡು ಹೋಗಿರ್ಬೋದು. ಅಥವಾ ಇಟ್ಸ್ ನನಗೆ ಆ ರಿಲೇಷನ್ಶಿಪ್ ಚೆನ್ನಾಗಿದ್ರೂ ಕೂಡ, ಎಲ್ಲ ಸರಿಯಾಗಿದ್ರೂ ಕೂಡ, ನೀವು ಅವರಿಗೆ ನಿಷ್ಕಲ್ಮಶವಾದ ಪ್ರೀತಿಯನ್ನು ತೋರಿಸಿದ್ರೂ ಸಹ ಎಲ್ಲ ಒಂದು ಕಡೆ ಈ ವ್ಯಕ್ತಿಗೆ ಬೇರೆ ಥರ ಹುಡುಕಾಟದಲ್ಲಿ ಇವರು ತೊಡಗಿದ್ರು ಅಂತ ಅನಿಸುತ್ತೆ. ಹೊಸದು ಏನಿದೆ, ಅಥವಾ ನನಗೆ ಈ ರಿಲೇಷನ್ಶಿಪ್ಪಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನನಗೇನು ಗ್ರೋತ್ ಅನ್ನೋದು ಇಲ್ವೇನೋ ಮೋಸ್ಟ್ಲಿ, ಅಥವಾ ಯಾವುದೇ ಥರ ಪಾಸಿಬಿಲಿಟೀಸ್ ಈ ರಿಲೇಷನ್ಶಿಪ್ಪಲ್ಲಿ ಇಲ್ಲ, ಏನೂ ನನಗೆ ರಿಸಲ್ಟ್ ಅಷ್ಟೊಂದು ಬರಲ್ಲ, ಅಥವಾ ನಾನು ಇದನ್ನು ನೆಕ್ಸ್ಟ್ ಸ್ಟೆಪ್ಪಿಗೆ ತೊಗೊಂಡೋಗೋಕ್ಕಾಗಲ್ಲ, ಆ ಥರ ಏನಾದರೂ ಒಂದಷ್ಟು ಭಾವನೆಗಳು ಈ ವ್ಯಕ್ತಿಗೆ ಇದ್ವು ಅಂತ ಅನಿಸುತ್ತೆ. ಆ್ಯಂಡ್ ಆಲ್ಸೋ ಈ ವ್ಯಕ್ತಿ ಮೆಂಟಲಿ ತುಂಬ ಸ್ಟಕ್ ಆಗಿದ್ದು, ಫ್ರಸ್ಟ್ರೇಷನ್ ಆಗ್ತಿದ್ದು, ಅವಾಗವಾಗ ತುಂಬ ಜಗಳಗಳಾಗ್ತಿರ್ಬೋದು, ನಿಮ್ಮಿಬ್ಬರ ಮಧ್ಯೆ ಜಗಳಗಳಾಗಿದ್ದು ಅಂತ ಅನ್ನಿಸ್ತಾ ಇದೆ. ಮನಸ್ತಾಪಗಳು ಆ್ಯಂಡ್ ಯಾವುದೇ ವಿಚಾರನ ಜಾಸ್ತಿ ಶೇರ್ ಮಾಡ್ಕೊಳ್ತಿರ್ಲಿಲ್ಲ ಅಂತ ಅನಿಸುತ್ತೆ. ಇವನ್ ನೀವು ಅವ್ರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ರೂ ಕೂಡ ಈ ವ್ಯಕ್ತಿ ಯಾವುದೇ ಒಂದು ಭಾವನೆನ ನಿಮ್ಮ ಹತ್ರ ಶೇರ್ ಮಾಡಿರಲಿಲ್ಲ, ತುಂಬ ಸೀಕ್ರೆಟಿವ್ ಆಗಿರ್ತಿದ್ರು. ಆ್ಯಂಡ್ ಆಲ್ಸೋ ಯಾರನ್ನ ಒಂದು ಹೆಲ್ಪ್ ಕೂಡ ತೊಗೊಂಡಿಲ್ಲ ಅವರು ಆ ಟೈಮಲ್ಲಿ. ಆ್ಯಂಡ್ ತುಂಬ ಅವರಿಗೆ ಏನನ್ಸುತ್ತೆ ಅದೇ ಮಾಡಿರೋವಂಥದ್ದು, ಸುಮ್ಮನೆ ಅಸ್ಯೂಮ್ ಮಾಡಿರೋದು, ಏನೇನೋ ಕಲ್ಪನೆಗಳನ್ನು ಮಾಡಿಕೊಂಡು ಇದಾಗ್ಬೋದು ಅಂತ ಯೋಚನೆ ಮಾಡ್ತಾರೆ ಗೊತ್ತಾ. ಸೊ ಆ ಥರ ಒಂಥರ ಮನಸ್ಸಲ್ಲೇ ಸ್ಟಕ್ ಆಗಿಬಿಟ್ಟು ಏನೇನೋ ಯೋಚನೆಗಳು, ಮೆಂಟಲಿ ತುಂಬ ಸ್ಟಕ್ ಆಗಿರೋವಂಥ ಒಂದಷ್ಟು ಇದು ಕಾಣಿಸ್ತಾ ಇದೆ ನನಗೆ. ಓಕೆ. ಆ್ಯಂಡ್ ಆಲ್ಸೋ ಆ್ಯಕ್ಚುಲ್ ಆ ಪ್ರೀತಿ ಆ ಥರ ಇರಲಿಲ್ಲ, ತುಂಬಾ ಚೆನ್ನಾಗಿತ್ತು. ಈ ವ್ಯಕ್ತಿ ಏನೇನೋ ಒಂದಷ್ಟು ಕಲ್ಪನೆಗಳನ್ನು ಮಾಡಿಕೊಂಡು ಅವರಿಗೆ ಇದಾಗ್ಬಿಟ್ಟಿದೆ ಏನೇನೋ ಅಂದ್ಕೊಂಡಿದ್ದಾರೆ. ಬಟ್ ಆ್ಯಕ್ಚುಲಿ ಅವ್ರು ಏನು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಸುಮ್ಮನೆ ಅದನ್ನೆಲ್ಲ ಅಂದ್ಕೊಂಡಿರೋದಷ್ಟೇ. ಓಕೆ. ಸೊ ಇನ್ ಕೇಸ್ ಏನಾದರೂ ಅವರು ಅದರಿಂದ ಹೊರಗಡೆ ಬಂದು ಸುತ್ತಮುತ್ತ ಏನಾಗ್ತಿದೆ ಅಂತ ಹೇಳಿ ನೋಡಿದರೆ
ಡೆಫಿನೆಟ್ಲಿ ಅವ್ರಿಗೆ ಗೊತ್ತಾಗ್ತಿತ್ತೇನೋ ಮೋಸ್ಟ್ಲಿ, ಅಷ್ಟು ಮೆಚುರಿಟಿ ಕೂಡ ಇರಲಿಲ್ಲ ಅಂತ ಅನ್ಸುತ್ತೆ ಅವರಿಗೆ. ಮೇ ಬಿ ಆ ಸಿಚುವೇಶನ್ ಅಷ್ಟೊಂದು ವಿಯರ್ಡ್ ಆಗಿ ಅಥವಾ ಅಷ್ಟೊಂದು ಕೆಟ್ಟದಾಗಿ ಇರಲಿಲ್ಲ, ಬೆಟರ್ ಆಗಿತ್ತು ಅನ್ನೋ ಒಂದಷ್ಟು ಇದು ಗೊತ್ತಾಗ್ತಾ ಇದೆ ಈ ಒಂದು ರೀಸನಿಂಗ್, ಈ ಒಂದು ಕಾರ್ಡಿಂದ. ಈ ವ್ಯಕ್ತಿನೇ ಅಸ್ಯೂಮ್ ಮಾಡ್ಕೊಂಡಿರೋದು ಅಥವಾ ಅವರೇ ಏನೇನೋ ಮನಸ್ಸಲ್ಲಿ ಕಲ್ಪನೆ ಮಾಡಿಕೊಂಡು ದೂರ ಹೋಗೋದಕ್ಕೆ ಟ್ರೈ ಮಾಡಿರೋವಂಥದ್ದೆಲ್ಲ ಗೊತ್ತಾಗ್ತಾ ಇದೆ. ಇನ್ನು ನೆಕ್ಸ್ಟ್ ಕಾರ್ಡು 6 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮಿಂದ ದೂರ ಹೋಗಿರುವಂಥದ್ದು, ಇವಾಗ ಮೋಸ್ಟ್ಲಿ ಡಿಸ್ಟೆನ್ಸಲ್ಲಿ ಇರ್ಬೋದು. ಇವ್ರಿಗೆ ಏನು ಅನ್ನಿಸ್ತಿತ್ತು ಅಂದರೆ ನೀವು ಮಾಡೋದೆಲ್ಲ ಏನೋ ಒಂಥರ ಫೇಕ್ ಆಗಿದ್ದೀರಾ, ನೀವು ಡ್ರಾಮಾ ಮಾಡ್ತಿರ್ಬೋದು, ಅಥವಾ ಇಟ್ಸ್ ಲೈಕ್ ಏನಂತ ಹೇಳೋದು, ತುಂಬಾ ಜಾಸ್ತಿ ನನ್ನ ಹತ್ರ ಸುಳ್ಳು ಹೇಳಿದ್ದಾರೆ, ಮೋಸಗಳಾಗಿದೆ, ನನಗೆ ಅನ್ಯಾಯಗಳಾಗಿದೆ, ನನಗೆ ಇನ್ನೂ ಜಾಸ್ತಿ ದಿನ ಇದನ್ನು ಕ್ಯಾರಿ ಮಾಡೋದಕ್ಕಾಗಲ್ಲ, ಇದು ನಾನು ಹೆಂಗೆ ಮಾಡಲೇಬೇಕು ಅನ್ನೋ ಥರ ಆ ವ್ಯಕ್ತಿ ಮನಸ್ಸಲ್ಲೇ ಎಲ್ಲ ಅಂದ್ಕೊಂಡು ಬೇರೆ ಕಡೆ ಮೂವ್ ಆಗಿರುವಂಥದ್ದು. ನಿಮ್ಮಿಂದ ನೀವಿರೋ ಜಾಗದಿಂದ ಬೇರೆ ಕಡೆ ಮೂವ್ ಆಗಿರ್ಬೋದು ಅಥವಾ ರಿಲೇಷನ್ಶಿಪ್ಪಲ್ಲಿ ಮೂವ್ ಆನ್ ಆಗಿರುವಂಥದ್ದು ಕಾಣಿಸ್ತಾ ಇದೆ. ಇವರು ಎಲ್ಲಿಂದ ಎಲ್ಲಿಗೆ ಹೋದ್ರು ಅಷ್ಟೇ ಈ ಮೈಂಡ್ ಸೆಟ್ ಇದ್ದೇ ಇರುತ್ತೆ ಅವರಿಗೆ. ಅವ್ರು ಹೋಗೋ ಜಾಗದಲ್ಲಿ ಪಾಸಿಟಿವ್ ಆದರೂ ಕ್ರಿಯೇಟ್ ಮಾಡ್ಕೋಬೋದು, ನೆಗೆಟಿವ್ ಆದರೂ ಕ್ರಿಯೇಟ್ ಮಾಡ್ಕೋಬೋದು. ಸೊ ಈ ಪ್ರೀತಿಯಲ್ಲಿ ಅಷ್ಟೇ ಪಾಸಿಟಿವ್ ಇದ್ದರೂ ಕೂಡ ಈ ವ್ಯಕ್ತಿನೇ ನೆಗೆಟಿವ್ ಆಗಿ ಕ್ರಿಯೇಟ್ ಮಾಡಿಕೊಂಡು ಅವರ ಜಾಗನ ಬಿಟ್ಟು ನನಗೆ ಶಾಂತಿ ಬೇಕು, ನಾನು ನೆಮ್ಮದಿಯಾಗಿರಬೇಕು, ನಾನು ಚೆನ್ನಾಗಿರಬೇಕು ಅಂತ ಅಂದ್ಕೊಂಡು ನಿಮ್ಮಿಂದ ದೂರ ಹೋಗಿದ್ದಾರೆ. ಬಟ್ ಆದರೆ ಆ್ಯಕ್ಚುಲಾಗಿ ಅವರು ಇರೋ ಜಾಗದಲ್ಲೇ ಇದ್ದಿದ್ರೆ ನೆಮ್ಮದಿಯಾಗಿರ್ತಿತ್ತು. ಆ ಥಿಂಕಿಂಗ್ ಮೈಂಡ್ ಸೆಟ್ ಚೇಂಜ್ ಮಾಡ್ಕೋಬೇಕಿತ್ತು ಅಷ್ಟೇ. ಜಾಗ ಬದಲಾವಣೆ ಮಾಡ್ಕೊಳ್ಳೋ ಅಂತ ಏನು ಅವಶ್ಯಕತೆ ಇರಲಿಲ್ಲ. ಬಟ್ ಎನಿವೇಸ್ ಇವ್ರು ಎಲ್ಲಿಂದ ಎಲ್ಲಿಗೆ ಹೋದ್ರು ಈ ಮೈಂಡ್ ಸೆಟ್ ಇದ್ದರೆ ಅವ್ರಿಗೆ ಅದೇ ಮತ್ತೆ ಮತ್ತೆ ರಿಪೀಟ್ ಆಗ್ತಾನೆ ಇರುತ್ತೆ. ಸೊ ಅವ್ರಿಗೆ ಏನು ಅನಿಸಿತ್ತು ಅಂದರೆ ತುಂಬಾ ಡ್ರಾಮ್ಯಾಟಿಕ್ ಆಗಿದ್ರಿ ನೀವು, ತುಂಬ ಸುಳ್ಳು ಹೇಳೋವಂಥದ್ದು ಅಥವಾ ಏನೋ ಒಂಥರ ಅವರಿಗೆ ಮೋಸ ಆಗಿದೆ ಏನೋ ಅನ್ನೋಂಥ ಕಲ್ಪನೆಗಳನ್ನು ಮಾಡ್ಕೊಂಡಿದ್ದಾರೆ. ಲೈಕ್ ತುಂಬ ಒಳ್ಳೆ ರಿಲೇಷನ್ಶಿಪ್ಪು, ಬೇಕಾಗಿದ್ದರೆ ಅವರು ತುಂಬ ಖುಷಿಯಾಗಿ ನೆಮ್ಮದಿಯಾಗಿ ಆರಾಮಾಗಿರ್ಬೋದಿತ್ತು ಈ ಒಂದು ರಿಲೇಷನ್ಶಿಪ್ಪಲ್ಲಿ. ಆ ಸಿಚುವೇಶನ್ನ ದಾಟ್ಕೊಂಡು ಹೋಗಿದ್ರೆ ಏನಾದರೂ ಲೈಕ್ ಬ್ರೇಕಪ್ ಸಿಚುವೇಶನ್ ಆ ಥರ ಬಂದಿದ್ರೆ ಅದನ್ನು ದಾಟ್ಕೊಂಡು ಅದನ್ನೆಲ್ಲ ಸರಿ ಮಾಡಿಕೊಂಡು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೋಗ್ಬೋದಿತ್ತು. ಬಟ್ ಆ ಥರ ಕೆಲಸ ಮಾಡಿಲ್ಲ ಇವರು. ಇವ್ರಿಗೆ ಏನು ಅನ್ಸ್ಬಿಟ್ಟಿದೆ ಅಂದರೆ ನನ್ನ ಶಾಂತಿ ನಾನು ಕಾಪಾಡ್ಕೋಬೇಕು, ನಾನು ಸೆಕ್ಯೂರ್ ಆಗಿರಬೇಕು, ನನಗೆ ಸಾಕಾಗಿದೆ, ನಾನಿನ್ನು ಹೋಗ್ತೀನಿ, ಈ ಡ್ರಾಮಾಗಳು ಎಲ್ಲ ನೋಡಿ ನೋಡಿ ಸಾಕಾಗಿದೆ ಅಂತ ಹೇಳಿ ಅಲ್ಲೇ ಒಂದು ಎಂಡಿಂಗ್ ಅನ್ನೋದನ್ನ ಇಟ್ಬಿಟ್ಟು ನಿಮ್ಮಿಂದ ಮೂವ್ ಆನ್ ಆಗಿದ್ದಾರೆ. ಓಕೆನಾ? ಸೊ ಅದು ಒಂದು ಕ್ಲಿಯರ್ ಆಗಿ ನನಗೆ ಕಾಣಿಸ್ತಾ ಇದೆ. ಇನ್ನು 5 ಆಫ್ ಸೋರ್ಟ್ಸ್ ಬಂದಿದೆಯಲ್ಲ, ಸೊ 5 ಆಫ್ ಸೋರ್ಟ್ಸ್ ಬಂದ್ಬಿಟ್ಟು ನೋಡಿ ಯಾವ ಥರ ಇದೆ ಅಂದರೆ ಈ ವ್ಯಕ್ತಿಗೆ ನಾನೇ ಯುದ್ಧದಲ್ಲಿ ಗೆದ್ಬಿಟ್ಟಿದ್ದೀನಿ ಅನ್ನೋ ಒಂದು ಯೋಚನೆಗಳು. ಇವಾಗ್ಲೂ ಅಷ್ಟೇ ಅವ್ರ ಹತ್ರ ಹೋಗಿ ಕೇಳಿದ್ರೆ ಇಬ್ಬರಲ್ಲಿ ಯಾರು ತಪ್ಪು ಅಂತ ಹೇಳಿ ಕೇಳಿದ್ರೆ ನಾನು ಕರೆಕ್ಟಾಗಿದ್ದೀನಿ, ನಂದೇನು ತಪ್ಪಿಲ್ಲ, ಅವ್ರದ್ದೇ ತಪ್ಪು, ಅವರೇ ನನಗೆ ಮೋಸ ಮಾಡಿದ್ದು, ಅವರೇ ನನ್ನ ಹತ್ರ ಎಲ್ಲ ನನಗೆ ಗೊತ್ತಿಲ್ಲದೆ ಇರೋದು ನನ್ನ ಬೆನ್ನಿಂದ ತುಂಬ ನಡೆಸಿರೋ ಅಂಥದ್ದು ಅಥವಾ ನನಗೆ ಗೊತ್ತಾಗದೇ ಇರೋ ಥರ ಏನೇನೋ ಮಾಡಿದ್ದಾರೆ ಅನ್ನೋದೇ ಆ ವ್ಯಕ್ತಿಗೆ ಬಾಯಲ್ಲಿ ಇದೆಯೋ ಹೊರತು ಬೇರೆ ಯಾವ ವಿಚಾರಗಳನ್ನು ಅವ್ರು ಯೋಚನೆ ಮಾಡ್ತಿಲ್ಲ. ತಲೆಯಲ್ಲೂ ಅದೇ ಇದೆ. ಆ ವ್ಯಕ್ತಿ ಒಂದು ಸ್ವಲ್ಪ ಅಟೆನ್ಷನ್ ಸೀಕರ್ ಅಂತ ಅನಿಸುತ್ತೆ. ಯಾವಾಗಲೂ ನಾನೇ ಗೆಲ್ಲಬೇಕು, ನಂದೇ ನಡಿಬೇಕು, ಆ್ಯಂಡ್ ಆಲ್ಸೋ ನಾನು ಅವರಿಗೆ ಸರಿಯಾಗಿ ಪಾಠ ಕಳಿಸಿದ್ದೀನಿ ಅನ್ನೋದು ತುಂಬ ಮೈಂಡ್ ಸೆಟ್ಟಲ್ಲಿದೆ. ಆ ಯುದ್ಧದಲ್ಲಿ ನಾನೇ ಗೆದ್ಬಿಟ್ಟಿದ್ದೀನಿ ಅನ್ನೋ ಒಂದು ಇದು. ನಿಮ್ಮ ಜೊತೆಲಿ ಕಾಂಪಿಟೇಷನ್ ಕೂಡ ಇರ್ಬೋದು ಅವರಿಗೆ. ಆ್ಯಂಡ್ ಆಲ್ಸೋ ಕಂಟಿನ್ಯೂಸ್ ಚಾಲೆಂಜಿಂಗ್ ಆಗೇ ಇತ್ತು ಅನ್ಸುತ್ತೆ ಆ ರಿಲೇಷನ್ಶಿಪ್. ಯಾವಾಗಲೂ ಸ್ವಲ್ಪ ಸುಧಾರಿಸಿದ್ರೆ ಮತ್ತೆ ಇನ್ನೊಂದು ಸ್ವಲ್ಪ ಟೈಮಲ್ಲಿ ಏನಾದರೂ ಜಗಳ ಬರೋದು, ಮತ್ತೆ ಮನಸ್ತಾಪ ಬರೋದು, ಇದೇ ಥರ ಒಂಥರ ಸೈಕಲ್ ಥರ ಓಡ್ತಾನೆ ಇತ್ತು ಅಂತ ಅನ್ಸುತ್ತೆ. ಒಂದು ಸ್ವಲ್ಪ ದಿನ ಸರಿ ಆಗೋದು, ಮತ್ತೆ ಆ ರಿಲೇಷನ್ಶಿಪ್ ಹದಗೆಡೋದು, ಹಾಗೆ ಇತ್ತು ಅನ್ಸುತ್ತೆ ನೀವಿಬ್ರು ಜೊತೆಲಿ ಇದ್ದಾಗ. ಬಟ್ ಇವರಿಗೆ ಏನಂದರೆ ಎಲ್ಲ ತಪ್ಪು ಅವ್ರದ್ದೇ, ನಂದೇನೂ ಇಲ್ಲ, ನಾನು ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸಿದ್ದೀನಿ. ಸೊ ಅವ್ರಿಗೆ ಬಿಟ್ಟು ಬಂದಿದ್ದೆ ನಾನು ಬುದ್ಧಿ ಕಲಿಸ್ದಂಗೆ ಆಗಿದೆ. ಓಕೆ, ಅವ್ರ ಪಾಠ ಕಲೀಲಿ ಅವರು ಅನ್ನೋದೇ ಈ ವ್ಯಕ್ತಿಯಲ್ಲಿ ತಲೆಯಲ್ಲಿ ಇದೆಯೋ ಹೊರತು ನನ್ನ ಕಡೆಯಿಂದ ಏನು ತಪ್ಪಿದೆ, ನಾನೇನು ಮಾಡಿದ್ದೀನಿ ಅದೆಲ್ಲ ಅವರ ಪಾಯಿಂಟ್ ಆಫ್ ವ್ಯೂವಿಂದಾನೇ ನೋಡ್ತಾ ಇದ್ದಾರೆ. ನಿಮ್ಮ ಪಾಯಿಂಟ್ ಆಫ್ ವ್ಯೂವಿಂದ ಅವರು ನೋಡೋಕ್ಕೆ ಟ್ರೈ ಮಾಡ್ತಿಲ್ಲ. ಆ ಒಂದು ಪರಿಜ್ಞಾನನೂ ಇಲ್ಲ ಅವರಿಗೆ, ಅಷ್ಟು ದೊಡ್ಡ ಮನಸ್ಸು ಕೂಡ ಅವರಿಗಿಲ್ಲ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಇಟ್ಸ್ ಲೈಕ್ ಆ ಒಂದು ಅಹಂ ಅನ್ನೋದು, ಆ ಆ್ಯಟಿಟ್ಯೂಡ್ ಅನ್ನೋದು ತುಂಬ ತಲೆಯಲ್ಲೂ ಇದೆ. ಆ್ಯಂಡ್ ಅದನ್ನು ತೋರಿಸ್ಕೊಳ್ತಾರೆ, ಬೇರೆಯವರಿಗೆ ತೋರಿಸ್ಕೊಳ್ಳೋ ಅಂಥ ಪ್ರಯತ್ನನೂ ಮಾಡ್ತಾರೆ, ನಾನೇ ಕರೆಕ್ಟ್ ಆಗಿದ್ದು, ಅವಳು ಅಥವಾ ಅವನು ಅವರದ್ದೇ ತಪ್ಪು, ಅವರೇ ಲಾಸ್ ಮಾಡಿಕೊಂಡ್ರು. ಸೊ ಅವ್ರಿಗೆ ಲಾಸ್ ಆಗಿರೋದು ಅವ್ರಿಗೆ ಗೊತ್ತಿಲ್ಲ ಏನೇನು ಲಾಸ್ ಆಗಿದೆ ಅಂತ. ಬಟ್ ಇಲ್ಲ, ಅವರೇ ಲಾಸ್ ಮಾಡ್ಕೊಂಡು ಅವರೇ ಹೋದ್ರು, ಅವ್ರದ್ದೇ ತಪ್ಪು, ನಾನು ಅವ್ರಿಗೆ ಬುದ್ಧಿ ಕಲಿಸಿದ್ದೀನಿ ಅನ್ನೋದೇ ಇದೆ. ತುಂಬ ಈಗೋ ತುಂಬ ಜಾಸ್ತಿ ಇದೆ. ಆ್ಯಂಡ್ ಈಗೋ ಎನರ್ಜಿ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಆ್ಯಂಡ್ ಎಲ್ಲರಿಗೂ ಇದೇ ಥರ ಮಾಡ್ತಾರೆ ಅನ್ಸುತ್ತೆ ಮೋಸ್ಟ್. ಅವರಿಗೆ ಒಟ್ಟಿನಲ್ಲಿ ಅವರು ಸೋಲ್ಬಾರ್ದು, ಅವ್ರು ಗೆಲ್ಬೇಕು ಯಾವಾಗಲೂ. ಅವರ ಗೆಲುವನ್ನೇ ಯಾವಾಗಲೂ ಅವರೇ ವಿಜಯ ಸಾಧಿಸಿದ್ದೀನಿ ಅಂತ ಹೇಳ್ಕೋಬೇಕು. ಅದರಲ್ಲೇನೋ ಒಂಥರ ಖುಷಿ ಸಿಗ್ಬೋದು ಅವರಿಗೆ, ಅದನ್ನು ಅವ್ರು ಕ್ಯಾರಿ ಮಾಡ್ತಾ ಇದ್ದಾರೆ. ಆ್ಯಂಡ್ ನಮಗೆ 4th ಕಾರ್ಡ್ ಬಂದ್ಬಿಟ್ಟು ಹ್ಯಾಂಗ್ ಮ್ಯಾನ್ ಬಂದಿದೆ. ಹ್ಯಾಂಗ್ ಮ್ಯಾನ್ ಅಂದರೆ ಆ್ಯಕ್ಚುಲಿ ಇದೇನಂತ ಹೇಳಿದ್ರೆ ನಿಮಗೊಂಥರ ಕಂಟಿನ್ಯೂಯಸ್ ಚಾಲೆಂಜ್. ಈ ವ್ಯಕ್ತಿ ಜೊತೆ ಇದ್ದಿದ್ರೆ
ಯಾವಾಗಲೂ ಚಾಲೆಂಜಿಂಗ್ ಆಗೇ ಇರ್ತಿತ್ತು ಅಂತ ಅನಿಸುತ್ತೆ. ಸುಮ್ಮನೆ ಇದು ಒಂಥರ ಬಿಟ್ಟರೆ ಸರಿ ಹೋಗುತ್ತೆ ಅಂಟಿಲ್ ಅನ್ಲೆಸ್ ನೀವು ಬಿಡದೇ ಇದ್ದರೆ ಇದೊಂಥರ ಒಂಥರ ಟೆನ್ಷನ್ ಅಂತಾರಲ್ಲ ಆ ಥರ ಒಂಥರ ಎನರ್ಜಿ ಕಾಣಿಸ್ತಾ ಇತ್ತು. ಮೇ ಬಿ ಇದು ಹೋಗಬೇಕು ಅಂತಲೇ ಇತ್ತು ಅನಿಸುತ್ತೆ. ಸೊ ಆ ರೀಸನಿಂದ ಇದು ಹೋಗಿದೆ. ಡೆಫಿನೆಟ್ಲಿ ನೀವು ಇರೋವರೆಗೂ ತುಂಬ ಸಫರ್ ಮಾಡಿದ್ದೀರಾ ಅನಿಸುತ್ತೆ, ತುಂಬ ಇದು ಮಾಡಿದ್ದೀರಾ, ತುಂಬ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದೀರಾ, ಬಟ್ ಆಗಿಲ್ಲ. ಆ್ಯಂಡ್ ಕೆಲವೊಂದು ಮೂಮೆಂಟಲ್ಲಿ ನೀವು ಕೂಡ ಲೆಟ್ ಗೋ ಮಾಡಿರೋವಂಥದ್ದು, ಅನ್ಲೆಸ್ ನೀವು ಲೆಟ್ ಗೋ ಮಾಡದೇ ಇದ್ದರೆ ಸಫರಿಂಗ್ ಅಂತೂ ಗ್ಯಾರಂಟಿ ಇರ್ತಿತ್ತು. ಸೊ ಲೆಟ್ ಗೋ ಮಾಡಿರೋದು ಕೆಲವೊಂದು ಸರಿ ನಿಮಗೆ ತುಂಬ ನೀವೇ ಒಂಥರ ಸ್ಟಕ್ ಆಗಿರೋ ಥರ, ತುಂಬ ರಿಸ್ಟ್ರಿಕ್ಟೆಡ್ ಆಗಿರೋವಂಥದ್ದು, ನಿಮಗೆ ಆ ಸಿಚುವೇಶನ್ ಯಾವ ಥರ ಹ್ಯಾಂಡ್ಲ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅಂತ ಅನಿಸುತ್ತೆ. ಆ್ಯಂಡ್ ನೀವು ನಿಮ್ಮನ್ನೇ ಲೈಕ್ ಸರೆಂಡರ್ ಆಗಿಬಿಟ್ಟಿದ್ರಿ ಅನಿಸುತ್ತೆ ಆ ವ್ಯಕ್ತಿಗೆ. ಸೊ ನೀವು ಒಂದು ಡಿಸಿಷನ್ ತೊಗೊಂಡು ಇಲ್ಲ ನಾನು ಇನ್ನೂ ಸಾಧ್ಯನೇ ಇಲ್ಲ, ಇದರಿಂದ ನಾನು ಹೊರಗಡೆ ಬರಲೇಬೇಕು ಅಂತ ಹೇಳಿ ನೀವು ಡಿಸಿಷನ್ ತೊಗೊಂಡಿರೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಇಟ್ ಈಸ್ ಲೈಕ್ ಒಳ್ಳೆಯದಾಯಿತು, ನೀವು ತೊಗೊಂಡಿದ್ದು ಒಳ್ಳೆಯದಾಯಿತು. ಬಿಕಾಸ್ ಅಂಟಿಲ್ ಅನ್ಲೆಸ್ ನೀವು ತೊಗೊಳ್ಳದೇ ಇದ್ದಿದ್ರೆ ಈ ಥರ ಡಿಸಿಷನ್ ಡೆಫಿನೆಟ್ಲಿ ಇದು ಲೈಫ್ ಲಾಂಗ್ ನೀವು ಸಫರ್ ಮಾಡಬೇಕಾಗಿತ್ತು. ಒಂಥರ ಸಸ್ಪೆಂಡ್ ಎನರ್ಜಿ ಬರುತ್ತಲ್ಲ ಆ ಥರ ಒಂದು ಎನರ್ಜಿ ಕಾಣಿಸ್ತಾ ಇದೆ. ತುಂಬಾ ಜಾಸ್ತಿ ತುಂಬ ಬಿಹೇವಿಯರಲ್ಲಿ ಎಲ್ಲ ಕಂಟ್ರೋಲ್ ಮಾಡೋವಂಥದ್ದು, ನಿಮ್ಮ ಪರ್ಸ್ನಲ್ ಸ್ಟಫ್ ಬಗ್ಗೆನೂ ಅವರು ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿದರು ಅಂತ ಅನಿಸುತ್ತೆ. ಮೇ ಬಿ ಬೇರೆಯವರಿಗೆ ಹೆಲ್ಪ್ ಆಗುತ್ತೆ, ಅವ್ರು ಚೆನ್ನಾಗಿರ್ತಾರೆ ಅಂತ ನೀವು ಬಿಟ್ಕೊಟ್ಟಿರ್ಬೋದು. ಬಿಕಾಸ್ ಲೈಕ್ ಇದನ್ನು ಬಿಟ್ಕೊಡೋದ್ರಿಂದ ಮೇ ಬಿ ಆ ವ್ಯಕ್ತಿ ಚೆನ್ನಾಗಿರ್ತಾರೆ ಅಂತ ದಟ್ ಈಸ್ ಓಕೆ ಅಂತಲೂ ಕೂಡ ನೀವು ಬಿಟ್ಕೊಟ್ಟಿರುವಂಥ ಚಾನ್ಸಸ್ ಇದೆ. ಅವ್ರಿಗೆ ಒಳ್ಳೇದಾಗಲಿ ಅಂತ ನಿಮ್ಮ ಮನೋಭಾವನೆ ಇರ್ಬೋದು, ಬಟ್ ಆ ಸೈಡಲ್ಲಿ ಆ ಥರ ಮನೋಭಾವನೆ ಇಲ್ಲ. ಓಕೆ ಬಟ್ ಏನು ಗೊತ್ತಾ, ಇದನ್ನು ಇಟ್ಕೊಂಡಿದ್ದು ನಿಮಗೆ ತುಂಬಾ ಸಫರಿಂಗ್ ಇರ್ತಿತ್ತು. ಇದೇನು ಮುಂದೆ ಸರಿ ಹೋಗ್ತಿತ್ತು ಆ ಥರ ಏನಿರಲಿಲ್ಲ. ಅದೇನಿತ್ತು ಆ ವ್ಯಕ್ತಿತ್ವ ಅದೇ ಥರ ಕಂಟಿನ್ಯೂ ಆಗ್ತಿತ್ತು. ನೀವು ಕೀಪ್ ಆನ್ ಸಫರಿಂಗ್ ಮಾಡಲೇಬೇಕಿತ್ತು. ಓಕೆ, ಒಳ್ಳೆಯದು ಅಂತ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ, ನೀವು ಈ ಒಂದು ವ್ಯಕ್ತಿಯಿಂದ ಏನೋ ಒಂದು ಲೈಫ್ ಲೆಸನ್ ಕೂಡ ಕಲಿಬೇಕಾಗಿತ್ತು. ಅದನ್ನು ಕೂಡ ಕಲಿಸ್ಬಿಟ್ಟು ಒಂದಷ್ಟು ಕ್ಲಾರಿಟಿ ಲೈಫ್ ಬಗ್ಗೆ ಹೇಳ್ಕೊಡೋದಕ್ಕೂ ಕೂಡ ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದಿರ್ಬೋದು. ಆ್ಯಂಡ್ ತುಂಬಾ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಿದ್ದಾರೆ. ತುಂಬಾ ಜಾಸ್ತಿ ಬ್ರೈನ್ ಗೇಮು ಅದೆಲ್ಲ ಇಲ್ಲಿದೆ, ತುಂಬ ಸೀಕ್ರೆಟಿವ್ ಆಗಿರೋದು. ಮೇ ಬಿ ಈ ವ್ಯಕ್ತಿ ಹೋದ್ಮೇಲೆ ನೀವು ಸ್ವಲ್ಪ ಸ್ಪಿರಿಚುವಲಿ ಕನ್ವರ್ಟ್ ಆಗಿರೋದು ಅಥವಾ ಸ್ಪಿರಿಚುವಲಿ ತುಂಬ ಇಂಟ್ರೆಸ್ಟ್ ಬಂದಿರೋದು, ಈ ಥರ ಎನರ್ಜಿ ಎಲ್ಲ ಕಾಣಿಸ್ತಾ ಇದೆ, ವಿಚ್ ಈಸ್ ವೆರಿ ಗುಡ್ ಆ್ಯಕ್ಚುಲಿ. ಮೇ ಬಿ ನಿಮ್ಮ ಸ್ಪಿರಿಚುವಲ್ ಅವೇಕ್ನಿಂಗ್ ಮಾಡೋದಕ್ಕೇ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದಿದ್ರು ಅಂತ ಅನಿಸುತ್ತೆ. ಆ್ಯಂಡ್ ಆಲ್ಸೋ ಇನ್ನೊಂದು ಏನಂತ ಹೇಳಿದ್ರೆ, ಕೆಲವೊಂದು ವ್ಯಕ್ತಿಗಳು ನಿಮಗೆ ಈ ಲೈಫಲ್ಲಿ ಏನಕ್ಕೆ ಬರ್ತಾರೆ ಅಂತ ಹೇಳಿದ್ರೆ, ನೀವು ಭೂಮಿಗೆ ಏನಕ್ಕೆ ಬಂದಿದ್ದೀರಾ, ನಿಮ್ಮ ಲೈಫ್ ಆಫ್ ಪರ್ಪಸ್ ಯಾವುದು ಅಂತ ತಿಳಿಸೋದಕ್ಕೆ ಬಂದು ಹೋಗ್ತಾರೆ. ಆ್ಯಂಡ್ ಆಲ್ಸೋ ಒಂದಷ್ಟು ದಿನ ಬಾಂಡಿಂಗ್ ಅಂತ ಇರುತ್ತಲ್ವ, ಇಷ್ಟು ದಿನಕ್ಕೆ ಅವರು ನಾನಿಷ್ಟು ದಿನ ಈ ವ್ಯಕ್ತಿ ಜೊತೆ ಇರ್ತೀವಿ ಅಂತ ಹೇಳಿ ಒಂದು ಬಾಂಡಿಂಗ್, ಸೋಲ್ ಲೆವೆಲಲ್ಲಿ ಒಂದು ಬಾಂಡಿಂಗ್ ಮಾಡ್ಕೊಂಡ್ಬಂದಿರ್ತಾರಲ್ಲ, ಅದು ಯಾವಾಗ ಕಂಪ್ಲೀಟ್ ಆಗುತ್ತೆ, ದಟ್ ಮೂಮೆಂಟ್ಸ್ ದೇ ವಿಲ್ ಜಸ್ಟ್ ಕ್ಲೋಸ್ ಮಾಡಿಬಿಟ್ಟು ಸರಿ ನನ್ನ ಬಾಂಡಿಂಗ್ ಕಂಪ್ಲೀಟ್ ಆಯಿತು ಅಂತ ಹೋಗೋವಂಥವ್ರು ತುಂಬ ಜನ ಇದ್ದಾರೆ. ಸೊ ಇದೇ ಥರ ಈ ಒಂದು ವ್ಯಕ್ತಿ ಜೊತೆನೂ ನಿಮಗೆ ಆಗಿರೋದು ತುಂಬ ಜಾಸ್ತಿ ಕಾಣಿಸ್ತಾ ಇದೆ, ಚಾನ್ಸಸ್ ತುಂಬ ಜಾಸ್ತಿ ಇದೆ. ಅಂಟಿಲ್ ಅನ್ಲೆಸ್ ಈ ವ್ಯಕ್ತಿನ ನೀವು ಲೈಕ್ ಬಿಟ್ಕೊಟ್ಟಿಲ್ಲ ಅಂದಿದ್ರೆ ಸಫರಿಂಗ್ ಅಂತೂ ಖಂಡಿತವಾಗ್ಲೂ ಇದ್ದೇ ಇರ್ತಿತ್ತು. ಇನ್ನು ಫಿಫ್ತ್ ಕಾರ್ಡ್ ಬಂದ್ಬಿಟ್ಟು ಫಿಫ್ತ್ ಕಾರ್ಡ್ ಬಂದ್ಬಿಟ್ಟು 4 ಆಫ್ ಕಪ್ಸ್ ಬಂದಿದೆ. ತುಂಬಾ ಪಾಸ್ಟಲ್ಲಿ ನಿಮಗೆ ನೋವುಗಳಾಗಿರೋದು ಆ್ಯಂಡ್ ತುಂಬಾ ಜಾಸ್ತಿ ತುಂಬ ಪೆಟ್ಟುಗಳನ್ನು ತಿಂದಿರೋವಂಥ ಎನರ್ಜಿ ಕಾಣಿಸ್ತಾ ಇದೆ. ಆ್ಯಂಡ್ ಅದರಿಂದ ನಿಮಗೆ ಹೆಂಗೆ ಅನಿಸುತ್ತೆ, ಯಾವುದೇ ಹೊಸ ವ್ಯಕ್ತಿ ಬಂದರೂ ಕೂಡ ಅಯ್ಯೋ ಮತ್ತೆ ಈ ವ್ಯಕ್ತಿನೂ ಅದೇ ಥರ ಇರ್ಬೋದೇನೋ ಅನ್ನೋದು ಒಂದು ಎನರ್ಜಿ. ನೀವು ಯಾವಾಗಲೂ ಬೇರೆ ವ್ಯಕ್ತಿಯಲ್ಲೂ ಈ ವ್ಯಕ್ತಿಯ ಎನರ್ಜಿನೇ ಹುಡ್ಕೋಕೆ ಹೋಗ್ತೀರಾ. ಓಕೆ, ಮತ್ತೆ ಹೊಸ ಸಂಬಂಧ ಏನಾದರೂ ಬಂತು, ಹೊಸ ವ್ಯಕ್ತಿಗಳು ಬಂದರು ಅಂದರೆ ನಿಮ್ಮ ಜೀವನದಲ್ಲಿ ನಿಮ್ಗೆ ಭಯ ಆಗುತ್ತೆ. ಅಕ್ಸೆಪ್ಟ್ ಮಾಡೋಕ್ಕಿಂತ ಮುಂಚೆ ತುಂಬ ಜಾಸ್ತಿ ನೀವು ಯೋಚನೆ ಮಾಡ್ತೀರಾ. ಕೆಲವೊಬ್ಬರಿಗಂತೂ ಇನ್ನೂ ಹೊಸದಕ್ಕೆ ಕಾಲಿಡೋದಕ್ಕೆ ಇಷ್ಟನೇ ಇಲ್ಲ. ದೇ ಆರ್ ನಾಟ್ ರೆಡಿ ಟು ಮೂವ್ ಇನ್ ಟು ನ್ಯೂ ಲೈಫ್ ಅಂತ ಹೇಳ್ತಾರಲ್ಲ, ನ್ಯೂ ವ್ಯಕ್ತಿ ಅಥವಾ ನ್ಯೂ ಲೈಫ್ಗೆ ಎಂಟರ್ ಆಗೋದಕ್ಕೆ ಇಷ್ಟ ಇಲ್ಲ. ಭಯ ಅನ್ನೋದು ಕಾಡ್ತಾ ಇದೆ. ಆ್ಯಂಡ್ ಮೋಟಿವೇಶನ್ ಪ್ರಾಬ್ಲಮ್ಸ್ ತುಂಬ ಜಾಸ್ತಿ ಇದೆ. ಆ್ಯಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಆ ಕಡೆ ಆ ವ್ಯಕ್ತಿ ಇದ್ದಾರಲ್ಲ, ಅವ್ರಿಗೂ ಕೂಡ ಅದೇ ಥರ ಇದೆ. ಅವ್ರಿಗೂ ಅಷ್ಟೇ, ಅವ್ರಿಗೂ ಸಿಗೋವಂಥವರೆಲ್ಲ ಅದೇ ಥರ ಸಿಗ್ತಾ ಇದ್ದಾರೆ. ಅವ್ರಿಗೂ ಮೂವ್ ಆನ್ ಆಗೋದಕ್ಕೆ ಕೆಲವೊಂದ್ಸರಿ ಇಷ್ಟ ಇರಲ್ಲ. ಇನ್ಕೇಸ್ ಸಿಕ್ಕಿದ್ರು ಕೂಡ ಪ್ರತಿ ವ್ಯಕ್ತಿಯಲ್ಲೂ ನನಗೆ ಮತ್ತೆ ಮೋಸ ಆಗುತ್ತೇನೋ, ಮತ್ತೆ ಏನಾದರೂ ಮಾಡಿಬಿಡ್ತಾರೇನೋ, ಆ ಮೈಂಡ್ ಸೆಟ್ ಇದೆಯಲ್ಲ ಅದು ಚೇಂಜ್ ಆಗಿರಲ್ಲ, ಅದು ಹಂಗೆ ಇರುತ್ತೆ. ಇವರು ಹಂಗೆ ಏನೋ, ಅವರು ಹಂಗೆ ಏನೋ ಅಂತ ಅದೇ ಕೊರ್ಗಲ್ಲೇ ಅವರು ಬದುಕ್ತಾ ಇರ್ಬೋದು. ಆ್ಯಂಡ್ ಆಲ್ಸೋ ಎಲ್ಲೋ ಒಂದು ಕಡೆ ನಿಮಗೆ ಅವರಿಗೆ
ನಿಮ್ಮನ್ನು ಮಿಸ್ ಮಾಡ್ಕೊಂಡಿದ್ದೀನಿ ಅನ್ನೋ ಕೊರಗು ಕೂಡ ಇದೆ, ನೆನಪಿಸ್ಕೊಳ್ತಾರೆ, ಮಿಸ್ ಮಾಡ್ಕೊಂಡಿದ್ದೀನಿ ಅನ್ನೋ ಕೊರಗು ಕೂಡ ಇದೆ. ಬಟ್ ಆದರೆ ತುಂಬ ಈಗೋ ಪ್ರಾಬ್ಲಮ್ಸ್ ಇರೋದ್ರಿಂದ ನಾನೇ ಗೆದ್ದಿದ್ದೀನಿ ಅನ್ನೋದು ತುಂಬ ಜಾಸ್ತಿ ಇದೆ ಅವರಿಗೆ. ಓಕೆ, ಕೆಲವೊಂದ್ಸರಿ ನಿಮ್ಮನ್ನು ನೆನಪಿಸ್ಕೊಂಡಾಗ ಅವರು ರೆಸ್ಟ್ಲೆಸ್ ಆಗ್ಬೋದು, ಹೊಸ ಹೊಸ ವ್ಯಕ್ತಿಗಳನ್ನ ಹುಡುಕಾಟ ಮಾಡ್ತಾ 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 ತುಂಬ ಬೇಜಾರು ಕೂಡ ಆಗಿರ್ಬೋದು. ಅವರು ಏನಪ್ಪ ಮತ್ತೆ ಸಿಗೋರೆಲ್ಲ ನನಗೆ ಪಾಠ ಕಲಿಸ್ಕೊಂಡು ಹೋಗ್ತಾ ಇದ್ದಾರಲ್ಲ, ಅಥವಾ ನನಗೆ ಸಿಗೋರೆಲ್ಲ ಮತ್ತೆ ಮತ್ತೆ ನನಗೆ ಮೋಸ ಆಗ್ತಿದೆಯಲ್ಲ ಅಂತ ಕೂಡ ಆ ವ್ಯಕ್ತಿ ಅಂದ್ಕೊಂಡಿರ್ಬೋದು. ಬಟ್ ಏನಂದರೆ ಮೈಂಡ್ಸೆಟ್ ಚೇಂಜ್ ಮಾಡ್ಕೋಬೇಕು. ಓಕೆ, ಆ ಒಂದು ಮೈಂಡ್ಸೆಟ್ ಚೇಂಜ್ ಮಾಡ್ಕೊಳ್ಳೋ ಅಂಥ ದೊಡ್ಡ ಗುಣ ಇಲ್ಲ ಅನಿಸುತ್ತೆ. ಆ್ಯಂಡ್ ಆಲ್ಸೋ ಅವರಿಗೂ ಮೋಟಿವೇಶನ್ ಮಾಡೋರು ಯಾರೂ ಇಲ್ಲ ಆ ಸೈಡಲ್ಲಿ. ಯಾರು ಕರೆಕ್ಟು ಯಾರು ತಪ್ಪು ಅಂತ ಹೇಳೋರಿಲ್ಲ. ಅವ್ರ ಜೊತೆ ಇರೋರು ಅವರಿಗೆ ಇನ್ನೂ ಜಾಸ್ತಿ ಹಚ್ಕೊಡೋ ಅಂಥ ಜನಗಳೇ ಇರ್ಬೋದು. ಸೊ ಅದರಿಂದ ಅಲ್ಲೂ ಕೂಡ ಮೋಟಿವೇಶನ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಸೊ ಇದೆಲ್ಲ ಸೇರಿಕೊಂಡು ನಿಮಗೆ ನಿಮ್ಮ ವ್ಯಕ್ತಿ ನಿಮ್ಮನ್ನು ನೆನಪಿಸ್ಕೊತಿದ್ದಾರೋ ಇಲ್ಲೋ ಅಂತ ಹೇಳಿದ್ರೆ ಇಷ್ಟೆಲ್ಲ ಬರ್ತಾ ಇದೆ. ಓಕೆನಾ, ಡೆಫಿನೆಟ್ಲಿ ನೆನಪಿದೆ, ಬಟ್ ಆದರೆ ಸ್ವಲ್ಪ ಈಗೋ ಜಾಸ್ತಿ ಇದೆ ಆ ಕಡೆಯಿಂದ. ನಾನು ಮಾಡಿದ್ದೆ ಕರೆಕ್ಟ್ ಅನ್ನೋದು ಇದೆ, ನೆನಪು ಇದೆ. ಆ್ಯಂಡ್ ಅವರಿಗೂ ಎಲ್ಲ ಒಂದು ಕಡೆ ಇದೆ ಹೊಸ ಅದಕ್ಕೆ ಮೂವ್ ಆನ್ ಆಗೋದು, ಅಥವಾ ಹೊಸ ವ್ಯಕ್ತಿಗಳನ್ನು ಸಡನ್ನಾಗಿ ಮೂವ್ ಆನ್ ಆಗಬೇಕಂದ್ರೆ ತುಂಬ ಯೋಚನೆ ಮಾಡ್ತಾರೆ. ಅವರು ನಿಮ್ಮ ಥರನೇ ಯೋಚನೆ ಮಾಡೋದು, ಎಲ್ಲಿ ಮತ್ತೆ ನಾನು ಎಡುತ್ತೀನೋ ಅನ್ನೋದು ತುಂಬ ಜಾಸ್ತಿ ಇದೆ. ಹಳೇದೆಲ್ಲ ನೆನಪಿಸ್ಕೊಳ್ಳೋದು ಅದೆಲ್ಲ ಆಗ್ತಾ ಇದೆ. ಓಕೆನಾ, ಸೊ ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಆಗಿತ್ತು ಗೈಸ್. ನಾನು ಯೂಶ್ವಲಿ ಲವ್ ರೀಡಿಂಗ್ಸ್ ತುಂಬ ಕಡಿಮೆ ಮಾಡ್ತೀನಿ, ಬೇರೆ ಬೇರೆ ಟಾಪಿಕ್ಸ್ನೆಲ್ಲ ಮಾಡ್ತೀನಿ. ಬಟ್ ಆದರೆ ತುಂಬ ಜನ ಹೇಳಿದರು ನನಗೆ ವಾಟ್ಸಪ್ಪಲ್ಲೆಲ್ಲ ಮೆಸೇಜ್ ಮಾಡೋರು ಅಂತ ಹೇಳಿ ಈ ಒಂದು ಟಾಪಿಕ್ ಬಗ್ಗೆ ನಾನು ವಿಡಿಯೋನ ಮಾಡಿದ್ದೀನಿ. ಹೋಪ್ಫುಲಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇದು ರೆಸ್ಯುನೇಟ್ ಆದರೆ ಮಾತ್ರ ತೊಗೊಳ್ಳಿ. ಇನ್ ಕೇಸ್ ರೆಸ್ಯುನೇಟ್ ಆಗಿಲ್ಲ ಅಂದರೆ ಒಂದು ನಾರ್ಮಲ್ ರೀಡಿಂಗ್ ಥರ ನೋಡಿಬಿಟ್ಟು ಇದನ್ನು ಎಂಜಾಯ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು. ಮತ್ತು ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ ಅವರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮಾಡಿ ನನ್ನನ್ನು ಸಂಪರ್ಕ ಮಾಡ್ಬೋದು. ಓಕೆನಾ, ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ವಿಡಿಯೋನ ಸಬ್ಸ್ಕ್ರಿಪ್ಷನ್ ಮಾಡಿಕೊಂಡು ನೋಡಿ. ಆ್ಯಂಡ್ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್ ಗೈಸ್.